ಶಿಕ್ಷಣವನ್ನು ಹೊಂದಿ ವೃತ್ತಿಯಲ್ಲಿ ಬ್ಯಾರಿಸ್ಟರ್ ಆಗಿದ್ದರೂ ಕೂಡ ದೇಶದ ಸ್ವಾತಂತ್ರ್ಯದ ಒಂದು ಕಹಳೆಯನ್ನು ಊದಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡುವ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಹಲವಾರು ಪ್ರಮುಖರಲ್ಲಿ ಮುಂಚೂಣಿಯಲ್ಲಿದ್ದು ಕಾರ್ಯವನ್ನು ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ನಾವು ಬಹಳ ಸಂತೋಷ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಈ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಈ ದೇಶದ ಪ್ರಧಾನಿಯಾಗಿ ಕಾರ್ಯವನ್ನು ಮಾಡಿರ್ತಕ್ಕಂಥವರು. ಅವರು ಅವರ 120ನೇ ಜಯಂತಿಯನ್ನ ನಾವೆಲ್ಲ ಇವತ್ತು ಇಲ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಆಚರಣೆಯನ್ನು ಮಾಡಲು ಸೇರಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡಿ ಎಲ್ಲರಿಗೆ ದೂರವಾಣಿ ಮುಖಾಂತರ ತಿಳಿಸುವ ಮುಖಾಂತರ ಬೆಳವಣಿಗೆ ಮತ್ತು ಇಂಡಿಯನ್ ಬ್ಲಾಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸಂದೇಶವನ್ನು ಕೊಟ್ಟು ಎಲ್ಲರಿಗೆ ಹೊರಗೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆ ಒಂದು ಪ್ರಯುಕ್ತವಾಗಿ ತಾವೆಲ್ಲ ಕೂಡ ಇಲ್ಲಿ ಬಂದಿದ್ದೀರಿ. ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಇಡೀ ತಾನೇ ಇಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ವೃತ್ತಕ್ಕೆ ಹೊಸ ಕಾಯಕಲ್ಪವನ್ನು ಒದಗಿಸಿ ಅದನ್ನ ಪುನಶ್ಚೇತನಗೊಳಿಸಿ ಸುಂದರವಾಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಅಲ್ಲಿ ಅನಾವರಣ ಮಾಡಿ ಪಾದಯಾತ್ರೆ ಮುಖಾಂತರ ಶಾಂತಿಯ ಒಂದು ಸಂದೇಶವನ್ನ ಗ್ರಾಮಸ್ಥರಿಗೆ ತಿಳಿಸುವ ಮುಖಾಂತರ ಬೆಳೆದುಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಇಂಡಿ ಭಾಗದ ಶಾಸಕರಾಗಿರ್ತಕ್ಕಂಥ ಯಶವಂತಗೌಡ ಪಾಟೀಲ್ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಅವರಿವರಲ್ಲದೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಆಗಮಿಸಿರ್ತಕ್ಕಂಥ ಎಲ್ಲ ಉತ್ಸಾಹಿ ಕಾರ್ಯಕರ್ತರೆ, ಅಭಿಮಾನಿ ಬಂಧುಗಳೇ, ಒಬ್ಬರು ಉರ್ದು ಕವಿ ಒಂದು ಮಾತನ್ನು ಹೇಳಿದ್ದ, आज का दिन बड़ा महान, आज का दिन अक्टूबर 2, आज खिले भारत में 2 फूल जिनसे महका हिंदुस्तान. ಇವತ್ತು ಅಕ್ಟೋಬರ್ 2, ಇವತ್ತಿನ ದಿವಸ ಭಾರತ ದೇಶದಲ್ಲಿ 2 ಹೂಗಳು ಅರಳ್ಯವ. ಆ 2 ಹೂಗಳ ಪರಿಮಳ ಇಡೀ ದೇಶಾದ್ಯಂತ ಪರಿಮಳವನ್ನ ಸೃಷ್ಟಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಬಹಳ ಮಹತ್ವವಾಗಿರ್ತಕ್ಕಂಥ ದಿನ ಇವತ್ತು ಅಕ್ಟೋಬರ್ 2. ನಾವೆಲ್ಲ ಇವತ್ತು ಸ್ವತಂತ್ರ ಭಾರತದಲ್ಲಿ ಬಹಳ ಸ್ವಚ್ಛಂದವಾಗಿ ಸೀಮಾತೀತವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಬೆಳೆಸಿಕೊಂಡು ವರ್ತನೆಯನ್ನು ನಾವೇನು ಮಾಡ್ತಾ ಇದ್ದೇವೆ, ಇದಕ್ಕೆಲ್ಲ ನಮಗೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಂತ ಮಹಾನ್ ನಾಯಕರ ಕೊಡುಗೆ ಬಹಳಷ್ಟಿದೆ. ನಾವು ಪರಿಕೆಯರ ಒಂದು ಕಪಿಮುಷ್ಟಿಯಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯದಲ್ಲಿ ಸುಮಾರು 200 ವರ್ಷಗಳ ಕಾಲ ಅವರ ಒಂದು ಆಡಳಿತಕ್ಕೆ ಒಳಪಟ್ಟು ದೇಶದ ಪ್ರತಿಯೊಂದು ಆಗು ಹೋಗುಗಳಿಗೆ ನಾವು ಬ್ರಿಟಿಷರನ್ನೇ ಅವಲಂಬಿಸಬೇಕಾಗಿರ್ತಕ್ಕಂಥ ಆ ಕಾಲದಲ್ಲಿ ಬಹಳ ಕಠಿಣ ಪರಿಸ್ಥಿತಿ ಇತ್ತು. ಯಾವುದೇ ಯುದ್ಧ, ಯಾವುದೇ ಸಮರಗಳನ್ನು ಸಾರದೆ ಕೇವಲ ಶಾಂತಿಯ ಮಾತುಗಳಿಂದ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತೆಗೆದುಕೊಳ್ಳೋಣ ಅಂತಕ್ಕಂಥ ದಿಟ್ಟವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಿ ಗಾಂಧೀಜಿಯವರು ತಮ್ಮೆಲ್ಲ ತಂಡವನ್ನು ಕರೆದುಕೊಂಡು ಸತ್ಯಾಗ್ರಹವನ್ನು ದೇಶಾದ್ಯಂತ ಮಾಡಿದ್ರು. ಒಂದು ವಿಶೇಷ ಇವತ್ತು ನಾವು ಇದಕ್ಕೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥದ್ದು ಇನ್ನೊಂದು ಕಾರಣ ಅಂದ್ರೆ, ಒಂದು 100 ವರ್ಷಗಳಿದೆ 1924ರಲ್ಲಿ ಬೆಳಗಾವಿ ಒಂದು ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದಿದ್ರು ಬೆಳಗಾವಿಗೆ. ಈ ಒಂದು ಸ್ವಾತಂತ್ರ್ಯದ ಒಂದು ಕಲ್ಪನೆಯನ್ನು ಕೊಡುವ ಸಲುವಾಗಿ ಒಂದು ಅಧಿವೇಶನವನ್ನ, ಕಾಂಗ್ರೆಸ್ ಅಧಿವೇಶನವನ್ನ ಬೆಳಗಾವಿಯಲ್ಲಿ ಏರ್ಪಡಿಸಿದ್ರು. ಅದು ಮುಗಿದು ಇವತ್ತಿಗೆ ಒಂದು 100 ವರ್ಷವಾಯಿತು. ಆ 100 ವರ್ಷದ ಒಂದು ಸಂಭ್ರಮವನ್ನ ನಾವೆಲ್ಲ ನಾಡಿನ ತುಂಬೆಲ್ಲ ಬಹಳ ಸಡಗರದಿಂದ ಆಚರಣೆಯನ್ನು ಮಾಡೋಣ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲ ಕಾಂಗ್ರೆಸ್ ಭವನಗಳಲ್ಲಿ ನಾವು ಗಾಂಧಿ ಜಯಂತಿಯನ್ನು ಬಹಳ
ಸಡಗರದಿಂದ ಆಚರಣೆ ಮಾಡಿ ಇರತಕ್ಕಂಥ ಸಂದೇಶವನ್ನು ಕೊಟ್ಟಿರುವುದರಿಂದ ಇವತ್ತು ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಕಳೆ ಬಂದಿದೆ ಅದು ನನ್ನ ಭಾವನೆ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿದ್ದು ಶಾಂತಿಯ ಮಾರ್ಗದ ಮುಖಾಂತರ ನಮಗೆ ಒಂದು ಸ್ವಾತಂತ್ರ್ಯವನ್ನು ಒದಗಿಸಿಕೊಡುವಲ್ಲಿ ಅವರ ಹಿಂದೆ ಈಗ ನಾವು ಗೋಳಿ ಇಷ್ಟೆಲ್ಲ ಜನ ನಡ್ಕೊಂಡು ಬಂದೆವು. ಅವರು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗೂ ಕೂಡ ಸಾವಿರ ಸಂಖ್ಯೆಯಲ್ಲಿ ಜನ ಅವರನ್ನು ಹಿಂಬಾಲಿಸಿ ಅವರು ಒಂದು ಸಂದೇಶ ಒಂದು ಕರೆಯನ್ನು ಕೊಟ್ರೆ ಅವತ್ತು ಇಡೀ ದೇಶ ಮಾಡ್ತಕ್ಕಂಥ ಅದನ್ನ ಅನುಕರಣೆ ಮಾಡ್ತಕ್ಕಂಥ ಕಾರ್ಯ ಒಂದು ಶಕ್ತಿ ಆ ಒಂದು ವಾಣಿಯಲ್ಲಿ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಮಾಧ್ಯಮಗಳು ಬಹಳಷ್ಟು ಸೃಷ್ಟಿಯಾಗಿವೆ. ಇವತ್ತು ಏನೇ ನಮಗೆ ಕಾರ್ಯಕ್ರಮ ಮಾಡಿದ್ರೆ ಅಮೆರಿಕದಾಗ ಕೂತ್ ನೋಡಬಹುದು, ಯುರೋಪ್ದಾಗ ದುಬೈದಾಗ ಕೂತ್ ನೋಡಬಹುದು. ಆದ್ರೆ ಇಂಥ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಕೇವಲ ಒಂದು ಅವರು ಕರೆಯನ್ನು ಕೊಡುವ ಮುಖಾಂತರ ಅವರ ಒಂದು ಮಾತಿಗೆ ಮನ್ನಣೆಯನ್ನು ಕೊಟ್ಟು ಜನ ಯಾವತ್ತೂ ಅವರು ಹಿಂದೆ ನಿಂತು ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಹಿರಿಯರು ಪೂರ್ವಜರು ಬಹಳಷ್ಟು ಒಂದು ಬೆಂದು ನಮಗೆ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತ ಹೇಳುವುದು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಇದು ಕಾಂಗ್ರೆಸ್ನ ಕಾರ್ಯಾಲಯ, ಒಂದು ನಮ್ಮ ಪಕ್ಷದ ಕಾರ್ಯಾಲಯವಾಗಿರುವುದರಿಂದ ಕಾಂಗ್ರೆಸ್ ಪಕ್ಷ ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಗಣ್ಯರಾಗಿದ್ರು. ಇಲ್ಲಿ ಏನು ಫೋಟೋದಲ್ಲಿ ನಾವೆಲ್ಲ ನೋಡ್ತಾ ಇದ್ದೆವು. ಇವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ಒಂದು ದೇಶದ ಸ್ವಾತಂತ್ರ್ಯದಲ್ಲಿ ಬಹಳಷ್ಟು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮುಖಾಂತರ ನಮಗೆ ಸ್ವಾತಂತ್ರ್ಯವನ್ನು ಒದಗಿಸುವಂತ ಕಾರ್ಯ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳಬಹುದು. ಅಂತ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಆಮೇಲೆ ಯುವಕರು ಹೊಸದಾಗಿ ರಾಜಕೀಯಕ್ಕೆ ದುಡಿತಿದಂತವರು 18 ವರ್ಷಗಳಿಂದ ರಾಜಕೀಯ ಮಾಡ್ತಕ್ಕಂಥ ನಮಗೆಲ್ಲ ಕೂಡ ಅವರ ಒಂದು ಪ್ರೇರಣಾ ಶಕ್ತಿ ಇದೆ. ಅವರು ಬಹಳ ಸಭ್ಯತೆಯಿಂದ, ಸನ್ನಡತೆಯಿಂದ, ಶುದ್ಧ ಹಸ್ತದಿಂದ ರಾಜಕೀಯವನ್ನು ಮಾಡಿರುವುದರಿಂದ ಇವತ್ತಿಗೂ ಕೂಡ ಅವರ ಹೆಸರನ್ನು ನಾವೆಲ್ಲರೂ ಕೂಡ ಗುಣಗಾನವನ್ನು ಮಾಡ್ತಿದ್ದೇವೆ. ಆ ಒಂದು ಅವರ ಜೀವನದ ಶೈಲಿಯನ್ನು ನಾವು ಎಲ್ಲರೂ ಕೂಡ ಅಳವಡಿಸಿಕೊಳ್ಳೋಣ, ಅದನ್ನು ಅನುಕರಣೆ ಮಾಡುವ ಮುಖಾಂತರ ರಾಜಕಾರಣವನ್ನು ಮಾಡೋಣ ಅಂತಕ್ಕಂಥ ಒಂದು ಕಿವಿ ಮಾತನ್ನ ಎಲ್ಲ ಕಾರ್ಯಕರ್ತರಿಗೆ ಹೇಳುವ ಮುಖಾಂತರ ನಾನು ಬೆಳ್ಳುಳ್ಳಿ ಬ್ಲಾಕದ ಮತ್ತು ಇಂಡಿ ಬ್ಲಾಕದ ಅಧ್ಯಕ್ಷರಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಕೇವಲ ಇಂಥ ದಿನಗಳಾಗಿದೆ. ಪ್ರತಿ ವರ್ಷ ಪೂರ್ತಿ 5 ವರ್ಷಾಂತರಗಳು ಕೂಡ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದ ತಾಲೂಕಾ ಕಚೇರಿಯಲ್ಲಿ ಮಾಡದೆ ಪ್ರತಿ ತಿಂಗಳಿಗೆ ಒಂದು ಗ್ರಾಮ ಪಂಚಾಯತಿಯನ್ನು ಆಯ್ಕೆ ಮಾಡಿ ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಭೆಯನ್ನು ಆಯೋಜನೆ ಮಾಡಿದರೆ ಪಕ್ಷದ ಚಟುವಟಿಕೆಗಳ ಬಗ್ಗೆ, ಪಕ್ಷದ ಒಂದು ಕಾರ್ಯ ಏನು ಪಕ್ಷ ಈ ದೇಶದಲ್ಲಿ ನಾಡಿನಲ್ಲಿ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶ ನಾವು ಆ ಗ್ರಾಮೀಣ ಭಾಗದ ಜನರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಮುಂದೆ ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ತಾವು ಕೂಡ ಕಾರ್ಯತತ್ಪರರಾಗಬೇಕಂತಕ್ಕಂಥ ಒಂದು ನಿವೇದನೆಯನ್ನ ತಮ್ಮಲ್ಲಿ ಮಾಡಿಕೊಳ್ಳುವ ಮುಖಾಂತರ ಕಾಂಗ್ರೆಸ್ ಪಕ್ಷ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಹೊಂದಿದೆ. ತ್ಯಾಗ ಬಲಿದಾನದಿಂದ ಕೂಡಿರ್ತಕ್ಕಂಥ ಈ ಪಕ್ಷ. ಜವಾಹರ್ಲಾಲ್ ನೆಹರು ಪ್ರಧಾನಿ ಮಂತ್ರಿಗಳು ಸ್ವಾತಂತ್ರ್ಯದ ಸೇನಾನಿಗಳಾಗಿ ಅಗತ್ಯ ಶ್ರೀಮಂತರಾಗಿದ್ರು ಕೂಡ ಈ ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅರ್ಪಣೆಯನ್ನು ಮಾಡಿರುವುದರಿಂದ ತಮ್ಮ ಇಡೀ ಸಂಪತ್ತಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದೇಶಕ್ಕೆ ಕೊಡುವ ಮುಖಾಂತರ ತ್ಯಾಗದಿಂದ ಅವರು ರಾಜಕೀಯಕ್ಕೆ ಬಂದರು. ಅದೇ ರೀತಿ ಇಂದಿರಾ ಗಾಂಧಿ ಅವರು ತಮ್ಮ ದೇಹವನ್ನೇ ಬಲಿದಾನ ಮಾಡತಕ್ಕಂಥ ಪರಿಸ್ಥಿತಿ ಬಂತು. ಅದೇ ರೀತಿ ರಾಜೀವ್ ಗಾಂಧಿ ಅವರು ಕೂಡ ಅಸಾಸಿನೇಷನ್ ಆಯಿತು. ಅವರಿಗೆ ಒಂದು ರಾಜಕೀಯ ಷಡ್ಯಂತ್ರದಿಂದ ಅಥವಾ ರಾಜಕೀಯ ಒಂದು ವೈಷಮ್ಯದಿಂದ ಅವರನ್ನು ಕೂಡ ಖಗೋಲಿಯನ್ನು ಮಾಡತಕ್ಕಂಥ ಇತಿಹಾಸವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಅಂತ ತ್ಯಾಗ ಬಲಿದಾನಗಳಿಂದ ಕೂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ಇದೆ. ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ವಿರೋಧ ಪಕ್ಷದವರು ಬಹಳ ಹಗುರಾಗಿ ಮಾತಾಡ್ತಾರೆ. ಅವ್ರು ಯಾವುದೇ ಸ್ವಾತಂತ್ರ್ಯ ಸೇನಾನಿಗಳಾಗಿರ್ಲಿಲ್ಲ, ಸ್ವಾತಂತ್ರ್ಯದಲ್ಲಿ RSS ಇರಲಿಲ್ಲ, ಅವರು ಯಾವ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಭಾಗವಹಿಸಲಿಲ್ಲ. ಆದ್ರೂ ಕೂಡ ಇವತ್ತಿನ ದಿವಸ ಅವರು ನಾವೆಲ್ಲ ದೇಶ ಪ್ರೇಮಿಗಳು, ದೇಶದ ಒಂದು ಅಭ್ಯುದಯಕ್ಕಾಗಿ ನಾವೆಲ್ಲ ಸಲ್ಲಿಸ್ತಕ್ಕಂಥ ವ್ಯಾಖ್ಯಾನಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅದು ನಿಜವಾಗಿ ಕೂಡ ಏನೇ ಒಂದು ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ನಾವೆಲ್ಲ ತಿಳಿದುಕೊಳ್ಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ